ಸ್ಯಾಂಡಲ್ವುಡ್ ನಲ್ಲಿ ಹಾಡುಗಳ ಮೂಲಕನೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ವಾಮನ ಸಿನಿಮಾ ಏಪ್ರಿಲ್ 10ರಂದು ಭರ್ಜರಿಯಾಗಿ ಕರ್ನಾಟಕದಾದ್ಯಂತ ರಿಲೀಸ್ ಆಗೋದಕ್ಕೆ ಈಗಾಗಲೇ ಕೌಂಟರ್ ಶುರುವಾಗಿದೆ. ಇತ್ತೀಚೆಗಷ್ಟೇ ಟ್ರೈಲರ್ ಸಹ ರಿಲೀಸ್ ಆಗಿದ್ದು, ಟ್ರೈಲರ್ ಕೂಡ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಲ್ಲಿ ಒಂದು ಕ್ಯೂರಿಯಾಸಿಟಿ ಜೊತೆಗೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ. ಸದ್ಯ ವಾಮನ ಚಿತ್ರದ ನಿರ್ಮಾಪಕರಾಗಿರುವಂತಹ ಚೇತನ್ ಗೌಡ ಅವರು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಆರಾಮಿದ್ದೀನಿ. ನೀವ್ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಸರ್. ಹೆಂಗಿದೆ ಎಕ್ಸೈಟ್ಮೆಂಟ್? ಇನ್ನೇನು ಕೆಲವೇ ದಿನಗಳಷ್ಟು, ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಇದೆ ವಾಮನ ಸಿನಿಮಾ ಬೆಳ್ಳಿ ಪರದೆಯಲ್ಲಿ ಬರೋದಕ್ಕೆ. ಸೊ ಯಾವ ರೀತಿ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂತಿದ್ದೀರಾ? ಇಲ್ಲ, ಯಾಕಂದ್ರೆ ಯಾವಾಗಲೇ ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ಸಿನಿಮಾನ ನಮ್ಗಿಂತ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಡ್ತಾ ಇದ್ದೀರಾ. ಅಂದ್ರೆ ಕನ್ನಡದ ಕರ್ನಾಟಕದ ಮೂಲೆ ಮೂಲೆನಲ್ಲೂ ಆಲ್ರೆಡಿ ನಮ್ಮ ಸಿನಿಮಾ ರೀಚ್ ಆಗಿದೆ. ನೀನು ಏಪ್ರಿಲ್ 10 ಗುರುವಾರ ಎಂಟೈರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ನಮ್ಮ ಜಗದೀಶ್ ಫಿಲಮ್ಸ್ ಅವರು ಥ್ರೂಔಟ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ರೀಚ್ ಆಗಿದೆ, ಒಳ್ಳೆ ಥಿಯೇಟರ್ ಸೆಟಪ್ ಸಿಕ್ಕಿದೆ. ಎಲ್ಲೆಲ್ಲಿ ಮಾಸ್ ಆಡಿಯನ್ಸ್ ಇದ್ದಾರೆ ಆ ಥಿಯೇಟರ್ಗಳನ್ನ ನಾವು ಗ್ಯಾದರ್ ಮಾಡಿದ್ದೀವಿ. ಹಾಗಾಗಿ ತುಂಬಾ ಒಂದು ಕ್ಯೂರಿಯಾಸಿಟಿ ಇದೆ, ಮೊದಲನೇ ಪ್ರಯತ್ನ. ಹಾಗಾಗಿ ಏನಂತ ಹೇಳ್ಬೋದು ಅಂತಂದ್ರೆ, ಎಲ್ಲೋ ಒಂದು ಕಡೆ ಒಂದು ತಾಯಿಗೆ ಮೊದಲ ಹೆರಿಗೆ ಆಗ್ಬೇಕಾದ್ರೆ ಏನು ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಭಯ ಇರುತ್ತೆ, ಆತಂಕ ಇರುತ್ತೆ, ಅದ್ರ ಜೊತೆಗೆ ಎಲ್ಲಾ ಮೀರಿ ಒಂದು ಸಂತೋಷ ಇರುತ್ತೆ. ಅದು ನನ್ನಲ್ಲಿದೆ. ಹಾಡುಗಳ ಮೂಲಕನೇ ಈಗಾಗಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಮೊನ್ನೆ ಅಷ್ಟೇ ಟ್ರೈಲರ್ ಮೂಲಕ ಸದ್ದು ಮಾಡ್ತಾ ಇದೆ. ಸೊ ಒಂದ್ ಕಡೆ ಖುಷಿ ಇದೆ, ಇನ್ನೊಂದ್ ಕಡೆ ಹೆಂಗೆ ರಿಸೀವ್ ಮಾಡ್ಕೊಂತಾರೆ ಅನ್ನುವಂತಹ ಒಂದು ಒಂದಷ್ಟು ಗೊಂದಲಗಳಿರುತ್ತೆ, ಬಿಕಾಸ್ ಮೊದಲ ಪ್ರಯತ್ನ ಆಗಿರೋದ್ರಿಂದ. ಸೊ ಎಲ್ಲದಕ್ಕೂ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ರ ಅಂಡ್ ಆ ಟೆನ್ಷನ್ ಏನೋ ಇದೆಯಾ ಅಂತ? ಯಾಕೆಂತಂದ್ರೆ ಯಾವುದೇ ಒಂದು ಒಳ್ಳೆ ಚಿತ್ರ ಮಾಡಿದಾಗ ನಮ್ಮ ಕನ್ನಡ ಜನ 100% ಅದನ್ನು ಒಪ್ಕೊಂಡಿದ್ದಾರೆ. ಯಾಕಂತಂದ್ರೆ ಸಿನಿಮಾ ಮಾಡೋದು ನಮ್ಮ ಕರ್ತವ್ಯ, ಅದನ್ನ ಒಪ್ಕೊಳ್ಳೋದು ಪ್ರೇಕ್ಷಕರ ನಿರ್ಧಾರ. ಹಂಗಾಗಿ ನಾನು ಪ್ರೇಕ್ಷಕರ ನಿರ್ಧಾರನ ನಾನು ಎಲ್ಲೂ ಚಾಲೆಂಜ್ ಮಾಡಲ್ಲ. ಆದರೆ ನಾನು ವೈಯಕ್ತಿಕವಾಗಿ ಒಬ್ಬ ಆಡಿಯನ್ ಆಗಿ ಹೇಳ್ಬೋದು. ಯಾಕಂತಂದ್ರೆ ನನ್ನ ಮೊದಲೇ ಸಿನಿಮಾ ಇದಕ್ಕೆ ಮುಂಚೆ ನಾನೆಲ್ಲ ಸಿನಿಮಾ ಪ್ರೇಕ್ಷಕನಾಗಿದ್ದೆ. ಆ ದೃಷ್ಟಿನಲ್ಲಿ ನೋಡ್ಬೇಕು ಅಂದಾಗ ನಾವು ಕಂಪ್ಯಾರೇಟಿವ್ಲಿ ಅಂತ ಹೇಳೋದಲ್ಲ, ಆಸ್ ಎ ಆಡಿಯನ್ ಆಗಿ ನನಗೆ ತುಂಬಾ ಇಷ್ಟವಾದ ಸಿನಿಮಾ. ಯಾಕಂದ್ರೆ ನಾನು 10 ಸಲ ಸಿನಿಮಾ ನೋಡಿದ್ದೀನಿ. ಯಾಕಂದ್ರೆ ಎಡಿಟಿಂಗ್ ಅಲ್ಲಿ ಇರ್ಬೋದು, ಡಬ್ಬಿಂಗ್ ಆದ್ಮೇಲೆ ಇರ್ಬೋದು, ಪ್ರತಿಯೊಂದು ಸಲನೂ ಏನಾದ್ರು ಚೇಂಜಸ್ ಇರುತ್ತಾ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಕರೆದು ಕೂರಿಸ್ಕೊಳ್ಳೋರು. ಯಾಕಂದ್ರೆ ನನಗೊಂದು ಸ್ವಲ್ಪ ಕಲಿಯ ಆಸಕ್ತಿ ಇತ್ತು. ಹಂಗಾಗಿ ಎಡಿಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಅದಾದ್ಮೇಲೆ ನಾವು DI ಕಳ್ಸೋ ಮುಂಚೆ ಇರ್ಬೋದು, ಏನಾದ್ರು ಕರೆಕ್ಷನ್ಸ್ ಇದ್ರೆ ನೋಡೋಣ ಅಂತ ಹೇಳಿ ಟೆಕ್ನಿಷಿಯನ್ಸ್ ಜೊತೆ ಕೂತು ನೋಡ್ತಿದ್ವಲ್ಲ. 10 ಸಲ ನೋಡೋದಕ್ಕೂ ಹೊಸ ಸಿನಿಮಾ ನೋಡೋದಂಗೆ ಫೀಲ್ ಆಗ್ತಿತ್ತು. ರೀಸೆಂಟ್ಲಿ ಆ ಕ್ಯೂಬ್ ಅಪ್ಲೋಡ್ ಮಾಡಿದಾದ್ಮೇಲೆನೂ ಸಹ ನಮ್ಮ ಡೈರೆಕ್ಟರ್ ಫೋನ್ ಮಾಡಿ ಹೇಳೋದು, ಅಣ್ಣ ನಾವು ಮುಂಚೆ ನೋಡಿ ಒಂದು ಹಿಂಗ ಕಾಣಿಸ್ತಾ ಇತ್ತು, ಈಗ ಜಡ್ಜ್ಮೆಂಟು ಸಿಗ್ತಾ ಇರಲಿಲ್ಲ, ಬಟ್ ಈಗ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಒಳ್ಳೆ ಜಡ್ಜ್ಮೆಂಟ್ ಸಿಗ್ತಾ ಇದೆ, 100% ಜನ ಒಪ್ತಾರೆ ಅಂತ ಹೇಳ್ತಿದ್ರು. ಹಂಗಾಗಿ ನಾನು ಹೇಳೋದೇನಂದ್ರೆ, ಒಳ್ಳೆ ಕನ್ನಡ ಚಿತ್ರನ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಹಿಡಿದಿದ್ದಾರೆ, ಬೆಳೆಸಿದ್ದಾರೆ. ಹಂಗೆ ನಮ್ಮ ಒಳ್ಳೆ ಸಿನಿಮಾ ಅಂತ ನಾವು ಅಂದ್ಕೊಂಡಿದ್ದೀವಿ. 100% ನಮ್ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಸರ್, ಮೊದಲ ಪ್ರಯತ್ನ ಆಗಿರೋದ್ರಿಂದ ಒಂದು ಸಾಮಾನ್ಯವಾಗಿ ನಾವು ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತೀವಿ ಅಂತಂದ್ರೆ ಒಂದಷ್ಟು ಗೊಂದಲಗಳಿರುತ್ತೆ. ಸೊ ಏನೆಲ್ಲ ಕಲಿತ್ರಿ ಈ ಒಂದು ಸಿನಿಮಾ ಜರ್ನಿಯಲ್ಲಿ ಅಂತ? ಬೇಸಿಕಲಿ ಹೇಳ್ಬೇಕಂದ್ರೆ, ನಾನು ರೈತಾಪಿ ಕುಟುಂಬದ ವ್ಯಕ್ತಿ. ನಾನು ಅಗ್ರಿಕಲ್ಚರಲ್ಲಿ ಒಳ್ಳೆ ಅನುಭವಗಳಿತ್ತು. ಅಲ್ಲಿಂದ ರಿಯಲ್ ಎಸ್ಟೇಟಿಗೆ ಬಂದ್ವಿ. ಅಲ್ಲಿ ಹೊಸ ಅನುಭವಗಳು, ಹೊಸ ಚಾಲೆಂಜಸ್. ಅಂದರೆ ರಿಯಲ್ ಎಸ್ಟೇಟ್ ಅಂತ ಹೇಳ್ಬೇಕಾದ್ರೆ ದೊಡ್ಡ ಟಾಸ್ಕ್ ಇರೋದು ಅಲ್ಲೇನೆ, ಆದರೆ ಅದಕ್ಕೂ ಮೀರಿದ ಟಾಸ್ಕ್ ಇರೋದು ಸಿನಿಮಾ ಇಂಡಸ್ಟ್ರಿನಲ್ಲಿ. ಯಾಕೆ ಅಂತಂದ್ರೆ ಮಾಡಿದ್ದು ಒಂದು ಸಿನಿಮಾಕ್ಕೆ 100 ಸಿನಿಮಾಗಾಗುವಷ್ಟು ಅನುಭವ ಆಗಿದೆ. ಯಾಕಂತಂದ್ರೆ ಒಳ್ಳೇದು ಕೆಟ್ಟದ್ದು ಎಲ್ಲನೂ ನೋಡಿದ್ದೀವಿ. ನೆಕ್ಸ್ಟ್ ಫರ್ದರ್ ದಿನಗಳಲ್ಲಿ ನನ್ನ ಅನುಭವಗಳನ್ನೆಲ್ಲ ಬಿಚ್ಚಿಡ್ತೀನಿ. ಯಾಕೆಂತಂದ್ರೆ ಏನು ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ನಡೀತಾ ಇದೆ, ಇದರಲ್ಲಿ ಸಾಕಷ್ಟು ನ್ಯೂನತೆಗಳಿದಾವೆ. ಅಂದ್ರೆ ಯಾಕಂದ್ರೆ ಒಂದೇ ಸಿನಿಮಾದಲ್ಲಿ ನಾನು ಜಡ್ಜ್ಮೆಂಟ್ ಹೇಳೋಷ್ಟು ದೊಡ್ಡವನು ಅಲ್ಲದೆ ಇರ್ಬೋದು, ಆದರೆ ತಪ್ಪುಗಳನ್ನಂತೂ ಗುರುತಿಸೋ ಶಕ್ತಿ ಅಂತೂ ನನಗೆ ದೇವ್ರು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ 100% ನಾನು ಹೇಳ್ತೀನಿ. ಸರ್, ಒಬ್ಬ ನಿರ್ಮಾಪಕರಾಗಿ ನಾವೊಂದು ಸಿನಿಮಾ ನಿರ್ಮಾಣ ಮಾಡ್ತೀವಿ ಅಂತಂದ್ರೆ ಕಥೆಯನ್ನ ಕೇಳ್ತೀವಿ. ಸೊ ಸುಮಾರು ಆಫರ್ಸ್ ಬಂದಿರುತ್ತೆ ನಿರ್ಮಾಣ ಮಾಡಿ ಅಂತ ಹೇಳ್ಬಿಟ್ಟು. ವಾಮನ ಸಿನಿಮಾನೇ ಪರ್ಟಿಕ್ಯುಲರ್ ಆಗಿ ಏನಕ್ಕೋಸ್ಕರ ಚೂಸ್ ಮಾಡಿದ್ರಿ ಅಂತ? ಇಲ್ಲ, ನನ್ಗೇನು ವಾಮನ ಸಿನಿಮಾ ಅನ್ನೋದೇ ಏನು ಇರ್ಲಿಲ್ಲ ಸ್ಟಾರ್ಟಿಂಗ್. ಆಕ್ಚುಲಿ ಇದಕ್ಕೂ ಮುಂಚೆ ಇನ್ನೂ 2 ಸ್ಟೋರಿ ಇದೆ ನನ್ನ ಹತ್ರ, ನನ್ನ ಪಾಕೆಟ್ ಅಲ್ಲಿ ಇತ್ತು. ಅದು ದೊಡ್ಡ ಬಜೆಟ್ ಸಿನಿಮಾ. ಅದು
ಮೋರ್ ದೆನ್ 50 crores ಬಜೆಟ್ ಸಿನಿಮಾಗಳವು. ಹಾಗಾಗಿ ಅದನ್ನ ಒಂದು ಮಾಡೋದಕ್ಕೆ ಮುಂಚೆ ಒಂದು ಅನುಭವ ಬೇಕಲ್ಲ. ಈಗ ನಾನು ಅವಾಗ್ಲೂ ಹೇಳಿದೆ, ಒಳ್ಳೆ ಅನುಭವ ಕೆಟ್ಟ ಅನುಭವಗಳು ಎಲ್ಲ ಆಗುತ್ತೆ. ದೊಡ್ಡದ್ ಮಾಡೋಕ್ ಮುಂಚೆ ಒಂದು ಸಣ್ಣದನ್ನ ಟ್ರಯಲ್ ಮಾಡೋಣ ಅಂತಾನೆ ಮಾಡಿದ್ದ ಸಿನಿಮಾ ಇದು. ಇದು ಸಹ ಆಲ್ಮೋಸ್ಟ್ 10 ಕೋಟಿ ಖರ್ಚಾಗಿದೆ ಈ ಸಿನಿಮಾಗೆ, ಸಣ್ಣದಾಗೇನು ಆಗ್ಲಿಲ್ಲ. ಏನ್ ಸಿನಿಮಾ ಏನ್ ಕೇಳಿದ್ದಾರೆ ಎಲ್ಲಾನು ಮಾಡ್ಕೊಟ್ಟಿದೀವಿ. ಹಂಗಾಗಿ ಇದನ್ನು ದೊಡ್ಡ ಬಜೆಟ್ ಸಿನಿಮಾನೇ. ಆದ್ರೆ ಆ 2 ಸಿನಿಮಾಗಳು ಬಂದು ದೊಡ್ಡ ಬಜೆಟ್ ಸಿನಿಮಾಗಳು. ಹಂಗಾಗಿ ಅದರ ಪ್ರಿಪ್ರೇಷನ್ಗೋಸ್ಕರ ಇದನ್ನ ಮಾಡಿದ್ದು. ಆ ತರ ಚೂಸ್ ಆಗಿದ್ದು ಈ ಸಿನಿಮಾ. ಮತ್ತೆ ಕಥೆನೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಅದರ ಪಾತ್ರಧಾರಿಗಳಿರ್ಬೋದು, ನಾವು ಇನ್ನು ದೊಡ್ಡ ತಾರಾಬಳಗ ಇದೆ, ಅದನ್ನೆಲ್ಲ ನಾವು ಕೂತು ಮಾಡ್ಕೊಂಡಿದ್ವಿ ಪ್ರೀತಿಯಿಂದ. ಹಂಗಾಗಿ ವಾಮನನೇ ಮೊದಲನೇದು ಆಗ್ಬೇಕಿತ್ತೇನೋ, ಅದಕ್ಕೆ ವಾಮನ ಮೊದಲಾಗಿದೆ ಅಷ್ಟೇ. ಸರ್, ಎಷ್ಟು ಥಿಯೇಟರ್ಗಳಲ್ಲಿ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ? ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಆಗಿರಬಹುದು ಕನ್ನಡದ ಜೊತೆಗೆ ಬೇರೆ ಪರಭಾಷೆಗಳಲ್ಲೂ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಏನಾದ್ರು ಇದೆಯಾ ಅಂತ? ಈಗಾಗಲೇ 150ರಿಂದ 200 ಚಿತ್ರಮಂದಿರ ಕನ್ಫರ್ಮ್ ಆಗಿದೆ ನಮ್ಮ ಡಿಸ್ಟ್ರಿಬ್ಯೂಷನ್ ಅಂತೂ. ಒಂದು ಕನಿಷ್ಠ ಅಂದ್ರೆ ಒಂದು 200 ಥಿಯೇಟರ್ನಲ್ಲಿ ಬರ್ತಾ ಇದೆ. ಮತ್ತೆ ಪರಭಾಷೆಗಳು ಅಂತ ಹೇಳಿದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ನಾವು ಸುಮ್ಮನೆ ಊಹಾಪೋಹದಿಂದ ಹೇಳ್ಬೋದಷ್ಟೇ. ಬಟ್ ಮಾರ್ಕೆಟ್ ನೋಡ್ಕೊಂಡೆ ನಾವು ಬೇರೆ ಲ್ಯಾಂಗ್ವೇಜ್ಗಳನ್ನೆಲ್ಲ ಪ್ಲಾನ್ ಮಾಡಬೇಕಾಗುತ್ತೆ. ನೋಡೋಣ, ಮುಂದಿನ ದಿನಗಳಲ್ಲಿ ಕಾದು ನೋಡಿ ಸಿನಿಮಾ ಸಕ್ಸಸ್ ಆದ್ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋಣ. ಮೊನ್ನೆ ಟ್ರೈಲರ್ ಲಾಂಚ್ಗೆ ದರ್ಶನ್ ಅವರು ಬರ್ತಾರೆ ಅನ್ನುವಂತಹ ಸಾಕಷ್ಟು ಹೋಪ್ ಇತ್ತು. ಆದ್ರೂ ಕೂಡ ಬಂದಿಲ್ಲ. ವಿಡಿಯೋ ಮೂಲಕ ವಿಶಸ್ ಅನ್ನ ತಿಳಿಸಿದ್ರು. ಫಸ್ಟ್ ಡೇ ಫಸ್ಟ್ ಶೋಗ್ ಆಗಿರ್ಬೋದು ಅಥವಾ ಸಿನಿಮಾ ನೋಡುವಂತಹ ಪ್ರಯತ್ನವನ್ನ ಅಥವಾ ನೀವು ಅವರಿಗೆ ತೋರಿಸುವಂತ ಪ್ರಯತ್ನವನ್ನ ಏನಾದ್ರು ಮಾಡ್ತಿದ್ದೀರಾ ಅಂತ? ಆಲ್ರೆಡಿ ಚಿತ್ರತಂಡ ದರ್ಶನ್ ಸರ್ನ ಮೀಟ್ ಆಗಿ ಅದ್ರ ಬಗ್ಗೆ ಮಾತುಕತೆ ಆಗಿದೆ. ಸರ್ ನೋಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಪಾಪ. ಯಾಕಂದ್ರೆ ನಮ್ಮ ಸಿನಿಮಾಗೆ ಅವರು ಸಿನಿಮಾ ತರ ನಿಂತಿದ್ದಾರೆ. ನಾನು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಯಾಕಂದ್ರೆ ನನಗೆ ಗೊತ್ತಿದ್ದು ಅವ್ರ ಸಿನಿಮಾಗೆ ಎಷ್ಟು ಪ್ರಮೋಷನ್ ಮಾಡ್ತಾರೆ. ಯಾಕಂದ್ರೆ ಅವರು ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಯಾರ್ದು ಹಾಕಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನಮ್ಮ ಸಿನಿಮಾನ ಹಾಕಿದ್ದಾರೆ. ಆ ರೀತಿನಲ್ಲಿ ಪರ್ಸನಲ್ ಆಗಿ ತಗೊಂಡು ಮಾಡ್ಕೊಟ್ಟಿರೋಂಥ ಸಿನಿಮಾ ನಮ್ಮ ಸಿನಿಮಾ. ಹಂಗಾಗಿ ಭರವಸೆ ಇದೆ. ನೋಡ್ತೀವಿ ಅಂತ ಹೇಳಿದರೆ ಕಾದ್ ನೋಡೋಣ. ಮುಂದಿನ ದಿನಗಳಲ್ಲಿ ಆ ತರ ಇದ್ದಾಗ ನಿಮ್ಗೆ ಹೇಳ್ತೀವಿ. ವಿಜಯಲಕ್ಷ್ಮಿ ಮೇಡಮ್ ತಾಯಿ ಸಾಂಗ್ ರಿಲೀಸ್ ಮಾಡಿದ್ರು. ಬಿಕಾಸ್ ಯಾಕಂತಂದ್ರೆ ಅವ್ರ ಕೈಯಿಂದ ರಿಲೀಸ್ ಆಗೋದಂದ್ರೆ ವಿಜಯಲಕ್ಷ್ಮಿ, ವಿಜಯನೂ ಸಿನಿಮಾ ಹಿಟ್ಟು ಆಗುತ್ತೆ, ಅದ್ರ ಜೊತೆಗೆ ಲಕ್ಷ್ಮಿನೂ ಹರಿದು ಬರುತ್ತೆ. ಸೊ ಹೆಂಗಿತ್ತು ಆ ಒಂದು ಸ್ಪೆಷಿಯಸ್ ಮೂಮೆಂಟ್? ಇಲ್ಲ, ಅವ್ರ ಬಗ್ಗೆ ನನಗೆ ಹೆಚ್ಚಿಗೆ ಅಪಾರವಾದ ಗೌರವ. ಯಾಕಂತಂದ್ರೆ ಸರ್ ಆ ಪರಿಸ್ಥಿತಿನಲ್ಲಿದ್ದಾಗ ಒಬ್ಬ ದಿಟ್ಟ ಮಹಿಳೆಯಾಗಿ ಯಾಕಂದ್ರೆ ಎಷ್ಟೋ ಜನ ನಾವು ನೋಡ್ತೀವಿ ಹೆಣ್ಮಕ್ಳನ್ನೆಲ್ಲ ಒಂದು ಪ್ಯಾನಿಕ್ ಆಗ್ಬಿಡ್ತಾರೆ. ಬಟ್ ಅಂತ ಒಂದು ಕಷ್ಟಕರವಾದ ಸಿಚುವೇಶನ್ ಅಲ್ಲಿ ಮೇಡಮ್ ಅಷ್ಟು ಗಟ್ಟಿಯಾಗಿ ನಿಂತು ಹೋರಾಟ ಮಾಡಿ ಇವತ್ತು ಸರ್ ಜೊತೆ ನಿಂತ್ಕೊಂಡಿದ್ದಾರೆ. ನೀವು ಹೇಳೋದಂಗೆ ಅವರು ವಿಜಯಲಕ್ಷ್ಮಿನೇ. ವಿಜಯ ಪ್ಲಸ್ ಲಕ್ಷ್ಮಿ ಎರಡೂ ಇರುತ್ತೆ. ಅವರು ಹರಿಸಿ ಆಶೀರ್ವಾದ ಮಾಡಿರೋಂಥ ಇದಕ್ಕೆ ನಮ್ಮ ಸಿನಿಮಾಗೂ ಅವರು ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಅದು ಸಹ ನಮ್ಮ ಸಿನಿಮಾ ಪ್ಲಸ್ 100% ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.